ಅಯೋಧ್ಯೆಗೆ ಬಂದಿಯಲ್ಲ ಏನು ಅನಿಸ್ತೈತಿ? ಒಂದು ಪುಣ್ಯ ಭೂಮಿಗೆ ಬಂದಿದ್ದೀವಿ ಅಂತ ಖುಷಿ ಆಗ್ತಾ ಇದೆ. ಅರ್ಧ ಗಂಟೆಲಿ ರೆಡಿ ಆಗಿದ್ದೀವಿ. क्या बोला? आधा घंटे बोला ರೆಡಿ ಆಗಕ್ಕೆ. ಇಲ್ಲ, ನಮ್ಮ ಅಣ್ಣರು. ಇದೆಲ್ಲ ಬಸ್ ಸ್ಟಾಪ್ಸು. ಅಯೋಧ್ಯೆ ಬಸ್ ಸ್ಟಾಪ್ಸ್ ಎಲ್ಲ ಯಾವ ಥರ ಇದಾವೆ ನೋಡಿ. भी आए हुए हैं प्रभु श्री राम जी के दर्शन के लिए. ಮುಂದಿನ ಲೊಕೇಶನ್ ಇವಾಗ ಕಾಶಿಗೆ ಹೋಗ್ತಿದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವಾಗ ಅಯೋಧ್ಯೆನ ರೀಚ್ ಆದ್ವಿ. ಟೈಮು 10:30 ಏನೋ ಆಗಿತ್ತು. ಇವಾಗ ತಾನೇ ಸ್ವಲ್ಪ ಹುಷಾರಾಗಿದ್ದಕ್ಕೆ ಸ್ವಲ್ಪ ಬ್ಲಾಗ್ ಮಾಡೋಣ ಅಂತಂದು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅಯೋಧ್ಯೆಗೆ ಬಂದಿಯಲ್ಲ ಏನು ಅನಿಸ್ತೈತಿ? ಎಕ್ಸೈಟ್ಮೆಂಟ್ ಆಗಿದೆಯಾ? ಎಕ್ಸೈಟ್ಮೆಂಟ್ ಅಂತ ಅಲ್ಲ, ಒಂದು ಪುಣ್ಯ ಭೂಮಿಗೆ ಬಂದಿದ್ದೀವಿ ಅಂತ ಖುಷಿ ಆಗ್ತಾ ಇದೆ. ಅದು ಒಂದು ವರ್ಷದೊಳಗೆ ಓಪನಿಂಗ್ ಆಗಿ ರಾಮ ಮಂದಿರ ಓಪನಿಂಗ್ ಆಗಿ ಒಂದು ವರ್ಷದೊಳಗೆ ನಾವು ಬಂದಿದ್ದೀವಿ ಅಂತ ಖುಷಿ ಆಗ್ತಾ ಇದೆ ಅಲ್ಲ? ಬಾರಿ ಬಿಡು. ರಾಮ ಮಂದಿರಕ್ಕೆ ಬಂದಿಯಲ್ಲ ಏನು ಅನಿಸ್ತೈತೆ? ನನಗೆ ಒಂದು ಇಷ್ಟು ಬೇಗ ನಾನು ಇಲ್ಲಿ ಬರ್ತಾನ ಅಂತಾನೆ ಗೊತ್ತಿದ್ದಿಲ್ಲ. ಆದ್ರೂ ಬಂದಿರಿ, ನನ್ನ ಪುಣ್ಯ ಅಷ್ಟೇ. ಕ್ರೆಡಿಟ್ ಎಲ್ಲ ನಮ್ಮ ಅಕ್ಕಂಗೆ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇದಾರಲ್ಲ ಇವರಿಗೆ ಥ್ಯಾಂಕ್ ಯು. ಸಡನ್ ಪ್ಲಾನ್ ಮಾಡಿ ಕರ್ಸ್ಕೊಂಡಿ. ಸಡನ್ ಆಗಿ ಪ್ಲಾನ್. ಹೋದ ವರ್ಷ ಇನ್ನ ಬೇಗ ಸಕ್ಸಸ್ಫುಲ್ ಆಗುತ್ತೆ. ಜಾನ್ವರಿ 20ಗೆ ನಾವೆಲ್ಲ ಟಿವಿಲಿ ನೋಡ್ತಾ ಇದ್ವಿ ರಾಮ್ಲಲ್ಲ ಮೂರ್ತಿನ. ಇಷ್ಟು ಸಂಭ್ರಮಾಚರಣೆಯಿಂದ ಆಚರಿಸಿದ್ದಾರೆ ಅಂದ್ರೆ ಅದನ್ನ ಹೇಳಕ್ ಸಾಧ್ಯವಿಲ್ಲ. ಅದನ್ನ ನಾವ್ ಇವಾಗ ಇಷ್ಟು ಬೇಗ ನೋಡ್ತಿದೀವಿ ಅಂತ ಅಂದ್ರೆ ನಾವೇ ಪುಣ್ಯವಂತರು. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತೀವೋ ಅನ್ಸ್ತೈತಲ್ಲ. ಬೇಗನೆ ಎದ್ಬಿಟ್ಟು ಬೇಗನೆ ಎಲ್ಲ ತಯಾರಿ ಆಗ್ಬಿಟ್ಟು ಹೋಗ್ಬಿಡ್ತೀವಿ ಬೇಗ. ನಾಳೆ ಏನ್ ಹಾಕಂತೀರಾ ಇಬ್ರು? ನಾವು ಸಾರಿ ಹಾಕೋಣ ಅಂತ ಅಂದು, ಟೆಂಪಲ್ ವೈಬ್ಸ್ ಅಲ್ಲ, ಸಾರಿ ಹಾಕೋಣ ಅಂತ. ಔಟ್ಫಿಟ್ ಇಲ್ಲಿ ನೀಟಾಗಿ ಸೀರೆ ಉಡ್ಸೋದು ಯಾರಿಲ್ಲ, ನಮ್ಮ ಕೊಡಿಸ್ತಾಳೆ. ಈಗ ಎಲ್ಲಿಗೆ ಹೋಗ್ತಿದ್ದೀವಿ? ಇದು ನಿನ್ನಿಂದನೇ यूट्यूब चैनल है, सब्सक्राइब करो. अयोध्या के बारे में थोड़ा बात करना है यार. जय श्री राम. आप लोग अयोध्या नगरी में भी आए हुए हैं प्रभु श्री राम जी के दर्शन के लिए. अभी ये लोग तो नहा धो के तैयार हो गए हैं नहा जाने के लिए, मंदिर के दर्शन के लिए. अभी ये लोग यहाँ से निकलेंगे, फिर जाएंगे हनुमानगढ़ी दर्शन करेंगे, फिर राम मंदिर, फिर कनक भवन, और उसके बाद फिर आगे घाट पे जाएंगे. ಲಿಪ್ಸ್ಟಿಕ್ ಎಲ್ಲ ಇದ್ರಾಗತ್ತೆ. ಇವಾಗ ಟೈಮ್ ಎಷ್ಟು ಆಯ್ತು? ಫುಲ್ ಔಟ್ಫಿಟ್ ಒಂದು ಫೋಟೋ ತೆಗಿ. 8:54. ನೀನ್ ಯಾಕೆ ಬೆಳೆ ಬರ್ತೀವಿ, ನಾನು ಯಾಕೆ ಕರ್ಬಿಟ್ಟು ಸೂರ್ಯನ ಕಣ್ಣು. ಇವತ್ತು ಬಿಸಿಲೈತೆ ಅಯೋಧ್ಯದಲ್ಲಿ. ಎಷ್ಟು ಟೈಮು? 8:54. ನಾವಿವಾಗ ರಾಮನ ದೇವಸ್ಥಾನ ಹತ್ರ ಹೊರಟಿದ್ದೀವಿ. ಅಯೋಧ್ಯೆ ಅರ್ಧ ಗಂಟೆಲಿ ರೆಡಿ ಆಗಿದ್ದೀವಿ. क्या बोला? ಅರ್ಧ ಗಂಟೆ ಬೋಲಾ? ರೆಡಿ ಆಗಕ್ಕೆ ಅರ್ಧ ಗಂಟೆ ಅರ್ಧ ಗಂಟೆ. ಬೆಳಗಿನ ಮುಂಜಾನೆ 6:00 3 ಜನ ಸೀರೆ ಉಡ್ಕೊಂಡಿರೋದು. ಸೀರೆ ಉಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೆಂಗ್ ಗೊತ್ತಾ? ಭಾರಿ ಕಷ್ಟ ಕಣೆ. ಅದರಲ್ಲೂ ಹೆಣ್ಮಕ್ಳು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ರೆಡಿ ಆಗೋದು ನಿಪಾನ್ ಪೇಂಟ್ ಹಚ್ಕೊಂಡಾರಲ್ಲ ನಿಪಾನ್ ಪೇಂಟ್ ಅಲ್ಲ, ಇದು ಬಿರ್ಲಾ ಕಾಮನ್. ಹುಡುಗಿರಂದ್ರೆ ಇರ್ಲೇಬೇಕು ನೋಡಿ. ಯಾರ್ಯಾರು ಹುಡುಗಿರಿದ್ದೀರಾ ಇವರಿಗೆಲ್ಲ ಕಮೆಂಟ್ ಹಾಕಿ. ಸೀರೆ ಉಡ್ಕೊಳ್ಳೋದು ಎಷ್ಟು ಬಹಳ ಕಷ್ಟ. ನಾವು ನೋಡಿ ಇನ್ಸ್ಟಂಟ್ ಬ್ರೈಟ್ನೆಸ್ ಹೇಗಿದೆ ನೋಡಿ. ಈಗ ಕರ್ರಿಗೆ, ಈಗ ಬೆಳಿಗ್ಗೆ ಯಾರು ಹೇಳಿದ್ರು ಈಗ ಕರ್ರಿಗೆ ನೋಡಿ. ಇನ್ಸ್ಟೆಂಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕೆಂಪಗೆ
ನಾನು ಬೆಳಗ್ಗೆ ಕಮೆಂಟಲ್ಲಿ ಉಗಿರಿ ಇವರಿಗೆಲ್ಲ ಗಂಡು ಮಕ್ಕಳಿಗೆ. ಏನು ಇವಾಗ ಟೆಂಪಲ್ಲಿಗೆ ಹೋಗ್ತಿದ್ದೀವಿ, ರಾಮ ಮಂದಿರ. ಇಲ್ಲಿಂದ 15 ಮಿನಿಟ್ಸು. ಎಲ್ಲಿಗೆ ಹೋಗ್ತಿದ್ದೀವಿ? ರಾಮ ಮಂದಿರ. ಜೈ ಶ್ರೀರಾಮ್. ಮೊಬೈಲ್ ಕೂಡ ಅದನ್ನ ವಿಡಿಯೋ ಮಾಡ್ಬೇಕು. ಹಾಂ ಹೇಳ. ಜೈ ಶ್ರೀರಾಮ್. ಫೈನಲಿ ರಾಮ ಮಂದಿರ ಹತ್ರ ಬಂದ್ವಿ ದರ್ಶನ ಮಾಡೋಣ ಅಂತ. ಆ್ಯಕ್ಚುಲಿ ಅಲ್ಲಿ ಏನು ಅಂತಂದರೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಂತೆ. ಫಸ್ಟು ಅಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ರಾಮ ಮಂದಿರಲ್ಲಿ ದರ್ಶನ ಮಾಡಬೇಕಿತ್ತಂತೆ. ನಮಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ. ಇಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಹೋದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಮ್ಮದು ಡೇ ಎಲ್ಲ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಹೊರಗಿಂದನೇ ಕೈ ಮುಗಿದು ಮತ್ತೆ ಬೇರೆ ಕಡೆ ಜರ್ನಿನ ಸ್ಟಾರ್ಟ್ ಮಾಡಿದ್ದು ನಾವು. ಅಲ್ಲಿ ಏನು ಅಂತಂದರೆ ಹೊರ್ಗಡೆಯಿಂದ ರಾಮ ಮಂದಿರದ ಗೋಪುರನೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಸೆಕ್ಯೂರ್ ಆಗಿತ್ತು ಅದು. ಅಂದರೆ ತುಂಬ ಅಲ್ಲಿ ನಾವು ಎಂಟ್ರಿ ಆದಮೇಲೆ ಒಂದು 7 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೊಂಡು ಹೋದ್ಮೇಲೆ ರಾಮ ಮಂದಿರ ಇರೋದು. ಅದಕ್ಕೂ ಮುಂಚೆ ತುಂಬ ಅಂದರೆ ತುಂಬ ಚೆಕಿಂಗ್ಸ್ ಇತ್ತು. ಫೋನ್ ಅಲೋ ಮಾಡಲೇ ಇಲ್ಲ, ಅಲ್ಲೆಲ್ಲ ಸ್ಕ್ಯಾನ್ ಎಲ್ಲ ಮಾಡ್ತಿದ್ರು. ಅಲ್ಲೇ ಲಾಕರಲ್ಲಿ ಇಟ್ಬಿಟ್ಟು ನಮ್ದು ಏನು ಥಿಂಗ್ಸ್ ಇದ್ರೂ ಅಲೋ ಮಾಡಲ್ಲ ಅಲ್ಲಿ. ಎಲ್ಲನೂ ಲಾಕರಲ್ಲಿಟ್ಟು ದರ್ಶನ ಎಲ್ಲ ಆದಮೇಲೆ ವಾಪಸ್ ಇಸ್ಕೊಬೇಕಿತ್ತು. ಬಸ್ ಸ್ಟಾಪ್ಸು, ಅಯೋಧ್ಯೆ ಬಸ್ ಸ್ಟಾಪ್ಸ್ ಎಲ್ಲ ಯಾವ ಥರ ಇದ್ದಾವೆ ನೋಡಿ. ಇದು ಎಂಟ್ರೆನ್ಸು. ನಮ್ಮಕ್ಕ ಬೈದು ಅಲ್ಲಿ ಬೇಗ ದರ್ಶನ ಆಗೋಕ್ಕೆ ಏನೋ ಅಂದರೆ ಫೀಸ್ ಅಮೌಂಟ್ ಥರ ಏನೋ ಕೊಡಬೇಕಿತ್ತಂತೆ. ಅದನ್ನೇ ಎನ್ಕ್ವೈರಿ ಮಾಡೋಕ್ಕೆ ಹೋಗಿದ್ರು. ನಾವಲ್ಲೇ ವೆಯ್ಟ್ ಮಾಡ್ತಿದ್ವಿ. ಇದೆಲ್ಲ ಪೂಜೆ ಟೈಮಿಂಗ್ಸ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತಂದಿದೆ ನೋಡಿ. ಸರಿ, ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಮೊಬೈಲ್ ಕೈಲಿದ್ದಿದ್ದು. ಅದಾದಮೇಲೆ ಲಾಕರಲ್ಲಿ ಕಂಪ್ಲೀಟ್ ಎಲ್ಲ ನಮ್ಮ ಹತ್ರ ಏನೇನು ಪರ್ಸು ಬ್ಯಾಗ್ಸು ಏನಿದ್ರು ಲಾಕರಲ್ಲೇ ಕೊಟ್ಬಿಟ್ಟು ಹೋಗಿದ್ದು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು 7 ಕಿಲೋಮೀಟ್ರ್ ಅನ್ಕೋತೀನಿ, ಅಷ್ಟು ದೂರ ಇದೆ ದರ್ಶನ ಮಾಡೋಕ್ಕೆ. ರಾಮ ಮಂದಿರ ಅಲ್ಲಿರೋದು, ಅಲ್ಲಿವರೆಗೂ ನೆಟ್ಕೊಂಡೇ ಹೋಗಬೇಕು. ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲಿ ರೈಟ್ ಸೈಡಿಗೆ ಗೋಪುರ ಥರ ಕಾಣಿಸ್ತಿದೆ ಅಲ್ಲ, ಅದೇ ರಾಮ ಮಂದಿರ. ಅಷ್ಟೇ ಕ್ಯಾಪ್ಚರ್ ಆಗಿದ್ದು. ಅಲ್ಲೇ ಮೊಬೈಲೆಲ್ಲ ಇಸ್ಕೊಂಡ್ಬಿಟ್ರು ಲಾಕರಲ್ಲಿ, ಅಲ್ಲಿಟ್ಟು ಹೋಗಬೇಕಿತ್ತು. ಸ್ವಲ್ಪ ದೂರಕ್ಕೇ ಅಲ್ಲಿ ಸ್ಕ್ಯಾನ್ ಮಾಡ್ತಿದ್ರು. ಅಂದರೆ ಒಂದು ಪರ್ಸನ್ನು ಒಂದು ಸ್ವಲ್ಪ ದೂರ ಅಷ್ಟೇ ಫೋನ್ ಇಟ್ಕೋಬೇಕಿತ್ತು. ಅಲ್ಲಿಂದ ಅದನ್ನು ಕೊಡಬೇಕಿತ್ತು. ನಮಗೆ ಅಷ್ಟು ದೂರ ಹೋದ್ರೂ ಮೇನ್ ಗೇಟಿನ ಎಲ್ಲಿಂದ ಸ್ಟಾರ್ಟ್ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಕನ್ಫ್ಯೂಸಿಂಗ್ ಇತ್ತು ಅಲ್ಲಿ. ವಾಶ್ರೂಮ್ಸ್ ನೋಡಿ. ಇನ್ನೂ ಏನೋ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ. ಅದೇ ಇನ್ನು ಬೇರೆ ಬೇರೆ ಆಗಿಲ್ಲ ಇನ್ನು. ಇಲ್ಲಿಂದ ನಡ್ಕೊಂಡು ಭಾಳ ನಡ್ಕೊಂಡು ಹೋಗ್ಬೇಕೇನಲ್ಲ. ಅಲ್ಲಿ ದ್ವಾರಬಾಗಿಲಿಂದ ಏನಿಲ್ಲ ಅಂದರೆ 2 ಕಿಲೋಮೀಟರ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ. ಇದು ಎಕ್ಸಿಟ್ಟು. ಇಲ್ಲಿಂದನೇ ದರ್ಶನ ಮಾಡ್ಕೊಂಡು ಬರೋದು. ಫೋನ್ ಅಲೋ ಇಲ್ಲ ಇಲ್ಲಿ. ಎಕ್ಸಿಟ್ ಒಳಗಡೆ ಫೋನ್ ಅಲೋಡ್ ಇಲ್ಲ ಅಲ್ಲಿ. ಇದು ಪ್ರಸಾದ. ನಿಮಗೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಏನು ಮಾಡ್ತೀರಿ, ಒಳಗಡೆ ಫೋನ್ ಅಲೋವೇ ಇರಲಿಲ್ಲ. ಸ್ಕ್ಯಾನ್ ಮಾಡ್ತಿದ್ರು. ಎಲ್ಲ ಫುಲ್ ಸೆಕ್ಯೂರಿಟಿ ಇದೆ ಅಲ್ಲಿ. ಎಷ್ಟು ಚೆಕ್ಕಿಂಗ್ಸ್ ಇದಾವೆ ಅಂದರೆ ಯಪ್ಪ. CC ಕ್ಯಾಮ್ರಾ ಅಂತೂ ಹೆಜ್ಜೆಗೂ ಇದಾವೆ. ಜೂಮ್ ಆಗ್ತೀನಿ ರೀ. ಇದೇ ಅಲ್ಲಿ ಪೂಜೆ, ಇದೇ ಥರ ಇವತ್ತು ನಡೆದಿರೋದು ಪೂಜೆ ಇದೇ.
ಇದು ಆಂಜನೇಯ ಟೆಂಪಲ್ಗೆ ಇಷ್ಟು ಉದ್ದ ಕ್ಯೂ ಇದ್ದಿದ್ದು. ಇಲ್ಲೇ ಅಂದರೆ ನಾವು ರಾಮ ಮಂದಿರ ದರ್ಶನ ಮಾಡಿಕೊಂಡು ಅದಾದಮೇಲೆ ಈ ಕಡೆ ಬಂದಾಗ ಇಷ್ಟೊಂದು ಕ್ಯೂ ಇದ್ದಿದ್ದು ನೋಡಿ ಮತ್ತೆ ನಮ್ಮ ಡೇ ಎಲ್ಲ ವೇಸ್ಟ್ ಆಗುತ್ತೆ. ಬೇರೆ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರ್ಗಡೆಯಿಂದನೇ ಕೈ ಮುಗಿದು ಬಂದಿದ್ದು. ಯಾರಾದರೂ ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಫಸ್ಟು ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ರಾಮ ಮಂದಿರಕ್ಕೆ ಹೋಗಬೇಕು. ಅಲ್ಲಿದೆಲ್ಲ ದರ್ಶನ ಮುಗಿಸ್ಕೊಂಡು ನಮ್ಮದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ರೂಮಿಂದ ಲಾಗೌಟ್ ಆಗಿ 3 ಹಂಗೆ ಅಯೋಧ್ಯ ಬಿಟ್ಟು ನೈಟ್ 8 ಗಂಟೆ ಏನೋ ಆಗಿತ್ತು ನಾವು ಕಾಶಿ ರೀಚ್ ಆದಾಗ. ಇದು ಕಾಶಿ ಎಂಟ್ರೆನ್ಸು. ಸೊ ನೈಟು ಬಂದಿದ್ದು ಲೇಟ್ ಆಗಿದ್ದರಿಂದ ಟಯರ್ಡ್ ಆಗಿದ್ದರಿಂದ ನೈಟಿಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಗಂಗಾ ನದಿ ಹತ್ರ ಹೋಗ್ತಾ ಇದ್ವಿ, ಅಂದರೆ ಗಂಗಾ ಸ್ನಾನ ಮಾಡಿಬಿಟ್ಟು ಅದಾದಮೇಲೆ ದರ್ಶನ ಮಾಡೋಣ ಅಂತಂದು. ಬಟ್ ನಾವು ಯಾರೂ ಮಾಡಲಿಲ್ಲ. ನಮ್ಮಣ್ಣ ಮತ್ತು ಅಂಕಲ್ಲು ಅವ್ರು ಗಂಗಾ ಸ್ನಾನ ಮಾಡಿದ್ರು. ಅಲ್ಲಿ ತುಂಬಾ ಜನ ಇತ್ತು ಅಂತಂದು ನಮಗೆ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿ ಎಲ್ಲ ಹೆಂಗೆ ಅಂತಂದರೆ ತುಂಬ ಪುಟಾಣಿ ಏರಿಯಾ ಥರ ಇತ್ತು. ನಡೆಯೋಕ್ಕೆ ಜಾಗ ಇರ್ತಿದ್ದಿಲ್ಲ. ಅಂಥದ್ರಲ್ಲಿ ಅಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಿತ್ತು. ಅಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಸಿಸ್ಟಮ್ದು ತುಂಬಾ ಪ್ರಾಬ್ಲಮ್ ಇತ್ತು ಕಾಶಿಲಿ. ಇದು ಗಂಗಾ ನದಿ ಎಂಟ್ರೆನ್ಸ್ ಇದು. ಅಲ್ಲಿ ನೆಕ್ಸ್ಟ್ ಮಂತ್ ಏನೋ ಕುಂಭಮೇಳ ಇತ್ತಂತೆ. ಅಂದರೆ ಅದು 12 ವರ್ಷಕ್ಕೂ ಒಂದು ಸಲ ನಡೆಯೋದಂತೆ. ಹಾಗಾಗಿ ಇವಾಗಲೇ ಜನ ಬಂದು ಅಲ್ಲಿ ಸ್ಟೇ ಮಾಡ್ತಿದ್ರಂತೆ. ಹಾಗಾಗಿ ತುಂಬ ಅಂದರೆ ತುಂಬಾ ರಶ್ ಇತ್ತು. ಅದು ಗಂಗಾ ಆರತಿ ನಡೆಯೋದು ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಂತೆ. ಅದಕ್ಕೆ ಎಲ್ಲ ತುಂಬಾ ಪ್ರಿಪ್ರೇಷನ್ ನಡೀತಾ ಇತ್ತು. ಇನ್ನು ಅಲ್ಲಿ ಪೊಲೀಸು ತುಂಬ ಇದ್ದರು. ಇವಾಗ ಇಷ್ಟೆಲ್ಲ ಇಲ್ಲ ನಮ್ಮಣ್ಣರು ಇವನ್ ಮಾಡೇ ಇವನು. ಇಲ್ಲಿನೂ ಕೂಡ ಆ್ಯಕ್ಚುಲಿ ಮೊಬೈಲ್ ಏನೂ ಅಲೋ ಇರಲಿಲ್ಲ. ಎಲ್ಲನೂ ಲಾಕರಲ್ಲಿ ಇಟ್ಟೋಗ್ಬೇಕಿತ್ತು. ನಾವು 11:45 ಹಂಗೆ ದರ್ಶನಕ್ಕೆ ನಿಂತಿದ್ದು. ನಮಗೆಲ್ಲ ದರ್ಶನ ಸಿಕ್ಕಿದ್ದು ಈವ್ನಿಂಗ್ 6 ಆಗಿತ್ತು. ಇದು ಅಲ್ಲೇ ಹೊರ್ಗಡೆನೇ ಕ್ಯಾಪ್ಚರ್ ಮಾಡಿದ್ದು. ಆ್ಯಕ್ಚುಲಿ ಫೋನ್ ಅಲೋ ಇರಲಿಲ್ಲ. ಇದೇ ಆ್ಯಕ್ಚುಲಿ ಟೆಂಪಲ್ದು ಮೇನ್ ಗೇಟು. ಇಲ್ಲಿಂದ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಕ್ಯೂ ಇತ್ತು. ಅದಾದಮೇಲೆ ನಮಗೆ ದರ್ಶನ ಆಗಿತ್ತು. 6 ಗಂಟೆಗೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಗಂಗಾ ಆರತಿ ಕಡೆ ಹೋದ್ವಿ. ಆಲ್ರೆಡಿ ಅಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು. 1 ಗಂಟೆಯಿಂದ ಏನೋ ಕ್ಯೂವಿಗೆ ನಿಂತಿದ್ರಂತೆ. ನಮಗೆ ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಬೋಟಲ್ಲಿ ಟಿಕೆಟ್ ತಗೊಂಡು ಬೋಟಲ್ಲಿ ಹೋಗಿ ನದಿ ಮಧ್ಯ ಗಂಗಾ ನದಿ ಮಧ್ಯೆ ನಿಂತ್ಕೊಂಡು ಗಂಗಾ ಆರತಿ ನೋಡಿದ್ದು. ದೂರದಿಂದ ಕಾಣಿಸ್ತು ನಮಗೆ. ಹತ್ರ ಹೋಗೋಕ್ಕೂ ಆಲ್ರೆಡಿ ಬೇರೆ ಬೋಟ್ಗಳೆಲ್ಲ ಅಲ್ಲೇ ಇದ್ವು. ಅಲ್ಲೆಲ್ಲ ಕಾಣ್ತಿದ್ದಾರಲ್ಲ ಅಷ್ಟೊಂದು ರಶ್ ಇತ್ತು. ಎಲ್ಲೆಲ್ಲೋ ನಿಂತ್ಕೊಂಡು ನೋಡ್ತಿದ್ರು, ನಮಗೆ ಕಾಣಿಸ್ತಾನೆ ಇರಲಿಲ್ಲ. ಇಷ್ಟೊಂದು ಬೋಟಲ್ಲಿ ಕೂಡ ಮೇಲ್ಮೇಲೆ ಹತ್ತಿ ನೋಡ್ತಾ ಇದ್ರು, ಇಷ್ಟು ಜನ ಇದ್ದಿದ್ದು. ಗಂಗಾ ಆರತಿ ಸ್ಟಾರ್ಟ್ ಆಗೋದು ಅಲ್ಲಿ 7:30 ಈವ್ನಿಂಗು. ಆವಾಗ ಸ್ಟಾರ್ಟ್ ಆಗೋದಂತೆ ಗಂಗಾ ಆರತಿ. ಯಾಕಿಷ್ಟು ಜನ ಅಂತಂದರೆ ಕುಂಭಮೇಳ ನಡೀತಿದೆ ಅಲ್ಲ 12 ವರ್ಷಕ್ಕೊಮ್ಮೆ. ಹಾಗಾಗಿ ಇಷ್ಟೊಂದು ಜನ ಇರೋದು. ಇವಾಗಲೇ ಬಂದು ಆಲ್ರೆಡಿ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ. ಇವಾಗ 7:30ಇಂದ ಅಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಯಿತು. ಸೊ ಗಂಗಾ ಆರತಿ ಮುಗಿಸ್ಕೊಂಡು ಅದೇ ಬೋಟಲ್ಲೇ ಅಲ್ಲಿ 45 ಘಾಟ್ಗಳೇನೋ ಇರೋದಂತೆ. ಅಂದರೆ ಹೆಣಗಳನ್ನು ಸುಡೋಕ್ಕೆ. ಅದನ್ನು ಒಂದು ರೌಂಡ್ ಹಾಗೆ ಬೋಟಲ್ಲೇ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಅಲ್ಲೆಲ್ಲ ಸುಡ್ತಿದ್ದಾರಲ್ಲ ಅದೆಲ್ಲ ಹೆಣಗಳೇ. ಈ ಕಡೆ ಮಂಗಳಾರತಿ ನಡೀತಿತ್ತು, ಈ ಕಡೆ ಹೆಣಗಳನ್ನು ಹಾಗೆ ಸುಡ್ತಾನೆ ಇದ್ದರು. ಒಂದೊಂದು ಘಾಟಲ್ಲಿ ಆ ಥರ ಸುಡ್ತಾ ಇದ್ದರು. ಸೊ ಇದನ್ನು ಮುಗಿಸ್ಕೊಂಡು ಹಾಗೆ ನಾವು ಮತ್ತೆ ರೂಮ್ಗೆ ಹೋಗಿ ಪ್ಯಾಕಪ್ ಎಲ್ಲ ಮಾಡಿಕೊಂಡು ನೈಟೇ ಮತ್ತೆ ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಏನು ಮಾಡ್ತಾ ಇದ್ದೀರಾ?
ಆಯ್ಷಿ ಸ್ಟ್ರಾಂಗ್ ಮಾಡ್ಸೆ ಟೀನಾ. ಟೀ ಮಾಡ್ಸೋಗ ಆಯ್ಷಿ ಅಲ್ಲಿ. ಇಲ್ಲ ಅದು ಚಿಂಗಮಲ್ಲವು. ಅದೇ ಬ್ಲೂ ಕಲರ್ ಚಿಂಗಮ. ಅವ್ವ ಚಿಂಗಮಲ್ಲೆ ಅದು. ಹೋಗಲ್ಲಿ ಸ್ಟ್ರಾಂಗ್ ಟೀ ಮಾಡ್ಸೋಗು. ಅಯ್ಯೋ ಟಮಾಟರ್ ಟಮಾಟರ್ ಟಾ ಟಾ. ನಾವು ನಿನ್ನೆ ನೈಟು ಜರ್ನಿನ ಸ್ಟಾರ್ಟ್ ಮಾಡಿದ್ದು. ನಾವು ನಾಗ್ಪುರ್ ರೀಚ್ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ಡೇ 8 o'clock ಏನೋ ಆಗಿತ್ತು. ಹಂಗೆ ಆನ್ ದಿ ವೇ ಸ್ವಲ್ಪ ಚಳಿ ಇತ್ತಲ್ಲ, ಟೀ ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಜರ್ನಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಬಾಯ್ ಬಾಯ್.